ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾವು ಫ್ರೀಯಾಗಿ ಪ್ರೊಫೆಷ್ನಲ್ ಮೇಕಪ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಆಲ್ರೆಡಿ ಡೇ 14 ಆಗಿಬಿಟ್ಟಿದೆ. ಹೇಗೆ ಕಳೀತಿದೆ ಡೇಸ್ ಅಂತಲೇ ಗೊತ್ತಾಗ್ತಿಲ್ಲ. ಈ ಒಂದು ಡೇ 1, ಡೇ 2, ಡೇ 3 ಈ ರೀತಿಯಾಗಿ ನಾವು ಕ್ಲಾಸಸ್ನ ಅಪ್ಲೋಡ್ ಮಾಡ್ಕೊತಾ ಬಂದಿದ್ದೀವಿ. ಇವತ್ತು ನಾವು ಆಲ್ರೆಡಿ ಡೇ 14ಗೆ ಬಂದಿದ್ದೀವಿ. ಸೊ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಪ್ರೀವಿಯಸ್ ಕ್ಲಾಸಸ್ನ ಕೂಡ ಹೋಗಿ ನೋಡಿ. ಆವಾಗ ನೀವು ನಿಮಗೆ ಯಾವುದೇ ರೀತಿ ಡೌಟ್ಸ್ ಬರಲ್ಲ. ಮತ್ತು ನೀವು 100% ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಂಟಿನ್ಯೂ ಮಾಡಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಇನ್ನು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನಾವು ಕೂಡ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಮೇಕಪ್ ಕಲಿಬೇಕು ಅಂತ ಆಸೆ ಇರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಹೊರಗಡೆ ಹೋಗಿ ಕಲಿಯೋದಕ್ಕೆ ಆಗ್ತಿರಲ್ಲ. ಯಾಕಂತಂದರೆ ಈಗ ಫ್ಯಾಮಿಲಿ ನೋಡ್ಕೋಬೇಕಾಗತ್ತೆ, ಕೆಲವೊಂದು ಏನೇನೋ ಫ್ಯಾಮಿಲಿಯಲ್ಲಿ ಕೆಲಸಗಳಿರುತ್ತೆ. ಸೊ ಹೊರಗಡೆ ಅದಕ್ಕೆ ಅಂತ ಟೈಮ್ ಕೊಟ್ಟು ಹೋಗಿ ಕಲಿಯೋದಕ್ಕಾಗಲ್ಲ. ಅಂಥವ್ರಿಗೋಸ್ಕರ ಮತ್ತೆ ಎಷ್ಟೊಂದು ಜನಕ್ಕೆ ಅಮೌಂಟ್ ಕೂಡ ಇರೋದಿಲ್ಲ. ನಿಮಗೆ ಗೊತ್ತಿದೆ, ಪ್ರೊಫೆಷ್ನಲ್ ಮೇಕಪ್ ಕ್ಲಾಸಸ್ಸು ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ, 1000 ರೂಪಾಯಿ ಇರುತ್ತೆ ಅಂತ. ಬಟ್ ಅಂಥವ್ರಿಗೆ ಎಲ್ರಿಗೂ ಯೂಸ್ ಆಗಲಿ ಅಂತ ನಾನು ಈ ಒಂದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ನಾನು ಫ್ರೀಯಾಗಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಫ್ರೀ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ನಿಮಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಏನಂತ ಥಿಂಕ್ ಮಾಡ್ತಾರೆ ಅಂತಂದರೆ, ಫ್ರೀ ಅಂದರೆ ಕಂಪ್ಲೀಟ್ ನಾಲೆಡ್ಜ್ ಕೊಡಲ್ಲ ಅಂತ ಥಿಂಕ್ ಮಾಡ್ತಾರೆ. ನಿಮಗೆ ಆ ರೀತಿ ಯಾವುದೇ ರೀತಿ ಆಗೋದಿಲ್ಲ. ಈ ಒಂದು ವಿಡಿಯೋಸ್ನ ನೀವು ನಾನು ಡೇ 1, ಡೇ 2, ಡೇ 3 ಈ ರೀತಿ ಯಾವ ರೀತಿ ಹಾಕೊಂಡ್ಬಂದಿದ್ದೀನಿ. ಈ ರೀತಿ ಡೇ ಬೈ ಡೇ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು ಕೂಡ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗೇ ಆಗ್ತೀರಾ. ನಾನಂತೂ ಕಂಪ್ಲೀಟ್ ನಾಲೆಡ್ಜ್ನ ಕೊಟ್ಟಿದ್ದೀನಿ, ಯಾವುದೇ ರೀತಿ ಹೈಡ್ ಮಾಡ್ತಾ ಇಲ್ಲ ನಾನು. ಆ್ಯಕ್ಚುಲಿ ಎಷ್ಟೊಂದು ಜನ ಫ್ರೀ ಕ್ಲಾಸಸ್ ಅಂತಲೇ ಆ ರೀತಿ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಪ್ರತಿ ಕ್ಲಾಸಸ್ಸಲ್ಲೂ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟೊಂದು ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಿದೆ. ಮತ್ತು ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ, ಮತ್ತು ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಕೂಡ ಮಾಡ್ತಿದ್ದೀರಾ. ಸೊ ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಡೇ 1 ಡೇ ಬೈ ಡೇ ನೋಡ್ಕೊಳ್ತಾ ಬನ್ನಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೆಲ್ಫ್ ಮೇಕಪ್ ಕಲಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ. ಅಟ್ಲೀಸ್ಟ್ ಪ್ರತಿಯೊಂದು ಇವಾಗ ಏನೋ ಒಂದು ಚಿಕ್ಕ ಚಿಕ್ಕ ಇವೆಂಟ್ಗೂ ಕೂಡ ಮೇಕಪ್ ಆರ್ಟಿಸ್ಟ್ನ ಕರ್ಸೋದಕ್ಕಾಗಲ್ಲ, ನಾವೇ ಕಲಿಬೇಕು ಅಂತ ಅನ್ನೋರ್ಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಡೇ 14 ಕ್ಲಾಸಲ್ಲಿ ನಾವು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಐ ಮೇಕಪ್ದು ಆಲ್ರೆಡಿ 2 ಕ್ಲಾಸಸ್ ಆಗಿದೆ. ಇದು ನಾನು ನಿಮಗೆ ಸ್ಮೋಕಿ ಐಸ್ ಎಲ್ಲರೂ ಇಷ್ಟಪಡುವಂಥ, ನೀವು ಈ ಒಂದು ಲುಕ್ನ ಸೆಲ್ಫ್ ಮೇಕಪ್ಗೂ ಚೆನ್ನಾಗಿರುತ್ತೆ. ಪಾರ್ಟಿ ವೇರ್ಗೂ ನೀವು ಪಾರ್ಟಿ ವೇರ್ ಮೇಕಪ್ ಮಾಡ್ತೀರಲ್ವಾ, ಇವಾಗ ಪಾರ್ಟಿಗೆ ಎಲ್ಲಾದರೂ ಹೋಗಬೇಕು ಅಂದರೆ ವೆಸ್ಟರ್ನ್ ಲುಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವ್ದಾದ್ರು ಸಿಂಪಲ್ ಫಂಕ್ಷನ್ಸ್ಗೆ ಹೋದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೆವಿ ಕಾಣೋದಿಲ್ಲ, ಒಂದು ನೋಡೋದಕ್ಕೆ ಒಂದು ಈಗ ಆ್ಯಕ್ಚುಲಿ ಹೀರೋಯಿನ್ಸ್ಗಳೆಲ್ಲ ತುಂಬ ಜನ ಸ್ಮೋಕಿ ಐಸ್ ಮಾಡ್ತಿದ್ದಾರೆ. ಸೊ ಆ ಒಂದು ಲುಕ್ನ ನಾನು ಇವತ್ತು ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೇಗೆ ಮಾಡೋದು ಅಂತ ನಾನು ಒಂದೊಂದು ಸ್ಟೆಪ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನಾನು ಹೇಳುವಂಥ ಚಿಕ್ಕ ಪುಟ್ಟ ಟಿಪ್ಸಿಂದನೇ ನಿಮ್ಮ ಮೇಕಪ್ಪು ಫುಲ್ಲು ಒಂದು ಪ್ರೊಫೆಷ್ನಲ್ ಆಗಿ ಬರುತ್ತೆ, ಮತ್ತು ಬ್ಲೆಂಡಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಓಕೆನಾ? ಅದರಲ್ಲೂ ಐ ಮೇಕಪ್ ಅಂತೂ ತುಂಬ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಫುಲ್ ಮೇಕಪ್ಪೇ ಸ್ಪಾಯ್ಲ್ ಆಗಿಬಿಡುತ್ತೆ. ನೀವು ಬೇಸೆಲ್ಲ ಚೆನ್ನಾಗಿ ಮಾಡಿ ಐ ಮೇಕಪ್ಪೇ ಕೆಡಿಸಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಅದು ಚೆನ್ನಾಗಿ ಕಾಣೋದಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಇನ್ನು ನಾನಿವತ್ತು ಡಿಲೇ ಮಾಡೋದಕ್ಕೆ ಹೋಗಲ್ಲ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಇನ್ನು ಇವತ್ತು ನಾನು ನಿಮಗೆ ಸ್ಮೋಕಿ ಐ ಲುಕ್, ಆ್ಯಕ್ಚುಲಿ ಸ್ಮೋಕಿ ಐಸಲ್ಲಿ ತುಂಬ ಕಲರ್ಸ್ನ ಯೂಸ್ ಮಾಡಿ ಮಾಡ್ತಾರೆ. ನಾನು ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಕಲರು ನಿಮಗೆ ಆ್ಯಕ್ಚುಲಿ ಇದೊಂದು ಕಲ್ತ್ರೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ್ಯಾವ ಕಲರ್ಸಲ್ಲಿ ಸ್ಮೋಕಿ ಐಸ್ ಮಾಡ್ಬೋದು ಅಂತ. ಇನ್ನೂ ಒಬ್ಬರು ಆ್ಯಕ್ಚುಲಿ ಡೌಟ್ ಕೇಳಿದ್ರು, ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಐ ಶ್ಯಾಡೋಸ್ನ ಅಂತ. ಇನ್ನು ಮೊದಲೆಲ್ಲ ಏನು ಅಂತಂದರೆ ಅವ್ರ ಡ್ರೆಸ್ ಯಾವ ಕಲರ್ ಇದೆಯೋ ಆ ಕಲರ್ ಐ ಮೇಕಪ್ ಮಾಡಿಬಿಡೋರು. ಬಟ್ ಈಗ ಗ್ರೀನ್ ಕಲರ್ ಡ್ರೆಸ್ ಇರುತ್ತೆ, ಹಾಗಂತ ನಾವು ಗ್ರೀನ್ ಐ ಮೇಕಪ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಸೊ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾವು ನ್ಯೂಡ್ ಶೇಡ್ನ ಯೂಸ್ ಮಾಡಿಬಿಟ್ಟು ಮಲ್ಟಿಪಲ್ ಶೇಡ್ಸ್ನ ಆ್ಯಡ್ ಮಾಡಿಬಿಟ್ಟು ಐ ಮೇಕಪ್ಸ್ನ ಮಾಡಬೇಕಾಗತ್ತೆ. ನಿಮ್ಗೇನಾದರೂ ಫಸ್ಟ್ ಟೈಮು ಇವಾಗ ಆ್ಯಕ್ಚುಲಿ ಕಲಿಯೋರ್ಗಂತೂ ಆ ಡೌಟ್ಸ್ ಇದ್ದೇ ಇರುತ್ತೆ. ಸೊ ನೀವು ಗೂಗಲಲ್ಲಿ ಐ ಮೇಕಪ್ಸ್ದು ಒಂದಷ್ಟು ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲನೂ ಒಂದ್ಸರಿ ರೀಕ್ರಿಯೇಟ್ ಮಾಡಿ. ಯಾವುದು ಜಾಸ್ತಿ ಇರುತ್ತೆ ನೋಡಿ ನಿಮಗೆ ಗೊತ್ತಾಗತ್ತೆ. ಎಲ್ಲ ನ್ಯೂಡ್ ಕಲರ್ನ ಯೂಸ್ ಮಾಡಿರ್ತಾರೆ. ಸೊ ಆ ಒಂದು ಕಲರ್ಸ್ನ ಒಂದು 10 ಫೋಟೋಸ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದು ನೋಡಿದ ತಕ್ಷಣ ನಿಮಗೆ ಯಾವ ಕಲರ್ಸು ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ಲು ಈಗ ಬ್ಲೂ ಕಲರ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ಇನ್ನು ಒಂದೊಂದ್ಸರಿ ಈ ಗ್ರೀನ್ ಅಂತೂ 100% ಚೆನ್ನಾಗಿ ಕಾಣೋದಿಲ್ಲ. ಸೊ ಅವಾಗೆಲ್ಲ ನಾವು ನ್ಯೂಡ್ ಶೇಡ್ಸ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದ್ರಿಂದ ನಿಮಗೆ ಎಲ್ಲ ಕಾಸ್ಟ್ಯೂಮ್ಗೂ ಸೆಟ್ ಆಗುತ್ತೆ. ಸೊ ಈ ಒಂದು ನ್ಯೂಡ್
ಐ ಮೇಕಪ್ ನ್ಯೂಡ್ ಕಲರಲ್ಲಿ ಮಾಡುವಂಥ ಐ ಮೇಕಪ್ಸ್ದು ನೀವು ಗೂಗಲಲ್ಲಿ ಒಂದು ಸರ್ಚ್ ಮಾಡಿಬಿಟ್ಟು ಫೋಟೋಸ್ನ ಒಂದಷ್ಟು ತೊಗೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ. ಓಕೆನಾ? ಈಗ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇನ್ನು ಐ ಮೇಕಪ್ ಸ್ಟಾರ್ಟ್ ಮಾಡುವಾಗ ಆ್ಯಕ್ಚುಲಿ ನಾನೀಗ ಬೇಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಾನು ಪದೇ ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಧ್ಯ ಮಧ್ಯ ನೀವು ನೋಡ್ತಿ, ಇವಾಗ ಐ ಮೇಕಪ್ ಮಾತ್ರ ನಾನು ಹೇಳ್ಕೊಡ್ತಾ ಇದ್ದೀನಿ, ಬೇಸ್ದೆಲ್ಲ ನಾನು ಲಾಸ್ಟ್ ವಿಡಿಯೋಸಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ಡೇ ಬೈ ಡೇ ನೋಡ್ಕೊಳ್ತಾ ಬನ್ನಿ. ಇಲ್ಲ ಐ ಮೇಕಪ್ ಮಾತ್ರ ನನಗೆ ಬೇಕು ಅಂತ ಅಂದರೆ ನೀವು ಆರಾಮ್ಸೆ ಇದನ್ನು ಕೂಡ ನೋಡ್ಬೋದು. ಐ ಮೇಕಪ್ ಸಪ್ರೇಟ್ ಮಾಡ್ತಿರೋದ್ರಿಂದ ನಾನು ಇವತ್ತು ಬೇಸ್ ಎಲ್ಲ ಫಸ್ಟೇ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೀವು ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ನು ನೀಟಾಗಿ ಕಲಿಬೇಕು, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದರೆ ನೀವು ಫುಲ್ ವಿಡಿಯೋಸ್ನ ಡೇ ಬೈ ಡೇ ನೋಡ್ಕೊಳ್ತಾ ಬನ್ನಿ. ಓಕೆನಾ? ಈಗ ನಾನು ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಕನ್ಸೀಲರ್ನ ನನಗೆ ಕಣ್ಣ ಮೇಲೆ ನಾನೀಗ ಹಾಕ್ತಾ ಇದ್ದೀನಿ. ಓಕೆನಾ? ನಾನು ಆಲ್ರೆಡಿ ಹಾಕಿದ್ದೀನಿ. ಈಗ ಜಸ್ಟ್ ನಿಮಗೆ ತೋರ್ಸೋದಕ್ಕೋಸ್ಕರ ಜಸ್ಟ್ ಸ್ವಲ್ಪ ಹಾಕ್ತೀನಿ ನೋಡಿ, ಸ್ವಲ್ಪ. ಈಗ ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಕನ್ಸೀಲರು. ಈಗ ನೋಡಿ, ಇವಾಗ ನಾನು ಇಲ್ಲಿ ಹೈಲೈಟ್ ಮಾಡೋದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಲ್ಲ 2 ಶೇಡ್ ಲೈಟರು, ನಾವು ಕಾಂಟೋರ್ ಮಾಡೋದಕ್ಕೆ 2 ಶೇಡ್ ಡಾರ್ಕರು ಯೂಸ್ ಮಾಡ್ತೀವಿ, ಹೈಲೈಟ್ ಮಾಡೋದಕ್ಕೆ 2 ಶೇಡ್ ಲೈಟರ್ ಯೂಸ್ ಮಾಡ್ತೀವಿ. ಆ ಒಂದು ಕನ್ಸೀಲರ್ನ ಹಾಕ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡಿ, ಯಾವುದೇ ರೀತಿ ಪ್ಯಾಚಸ್ ಬರಬಾರ್ದು ನೀಟಾಗಿ, ಯಾಕಂದರೆ ಕ್ರೀಸ್ ಲೈನ್ಸ್ ಇರುತ್ತೆ ಅಲ್ವಾ ರೆಪ್ಪೆ ಮೇಲೆ. ಸೊ ಅದಕ್ಕೋಸ್ಕರ ನೀಟಾಗಿ ಬ್ಲೆಂಡ್ ಮಾಡಿ, ಈ ಕಡೆನೂ ಬ್ಲೆಂಡ್ ಮಾಡಿ ಲೂಸ್ ಪೌಡರ್ ಹಾಕ್ಕೊಳ್ಬೇಕಾಗತ್ತೆ. ಓಕೆನಾ? ನಾವು ಏನೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರೂ ಲೂಸ್ ಪೌಡರ್ಸ್ ಹಾಕಿ ಸೆಟ್ ಮಾಡಬೇಕು. ಈಗ ನಾವು ಕ್ರೀಮ್ ಕಾಂಟೋರ್ ಮಾಡಿದ್ರು ಕೂಡ ಅದ್ರ ಮೇಲೆ ನಾವು ಪೌಡರ್ ಹಾಕಿ ಸೆಟ್ ಮಾಡಬೇಕಾಗತ್ತೆ. ಏನೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರೂ ನಾವು ಪೌಡರ್ ಪ್ರಾಡಕ್ಟ್ನ ಹಾಕಿ ಸೆಟ್ ಮಾಡಲೇಬೇಕಾಗತ್ತೆ. ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸುಮ್ಮನೆ ಎಲ್ಲ ಕ್ಲಾಸಸ್ನೂ ಹಾಗೇ ಕಲಿಯೋದಕ್ಕಿಂತ ನೀವು ಅರ್ಥ ಮಾಡಿಕೊಂಡು ಕಲಿತ್ರೆ ಏನಕ್ಕೆ ಹಾಕಬೇಕು, ಏನಕ್ಕೆ. ಇವಾಗ ಆ್ಯಕ್ಚುಲಿ ಇವಾಗ ನೋಡಿ, ಬರೀ ಕನ್ಸೀಲರ್ ಹಾಕ್ಬಿಟ್ಟು ಹಿಂಗೆ ನೀವು ಮಾಡಿದ್ರೆ ನೋಡಿ ಕನ್ಸೀಲರು ರಿಮೂವ್ ಆಗುತ್ತೆ. ಪೌಡರ್ ಹಾಕಿ ಸೆಟ್ ಮಾಡ್ಬೇಕು ನಾವು. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಅಲ್ಲ, ನಾವು ಫೇಸಲ್ಲಿ ಎಲ್ಲೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರೂ, ಲಿಪ್ಸ್ಟಿಕ್ ಒಂದು ಬಿಟ್ಟು, ಓಕೆನಾ, ಎಲ್ಲೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರೂ, ಈವನ್ ಕಾಜಲ್ ಕೂಡ ಅಷ್ಟೇ, ಕಾಜಲ್ ಕೂಡ ಕ್ರೀಮ್ ಪ್ರಾಡಕ್ಟೇ ತಾನೆ. ಆ ಕಾಜಲ್ ಹಾಕಿದ್ಮೇಲೆ ನಾವು ಬ್ಲ್ಯಾಕ್ ಐ ಶಾಡೋನ ಹಾಕಿ ಸೆಟ್ ಮಾಡಿದ್ರೇ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಕೂರೋದು, ಮತ್ತು ಅದು ಟ್ರಾನ್ಸ್ಫರ್ ಪ್ರೂಫ್ ಆಗೋದು. ಎಲ್ಗೂ ಕೂಡ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಕಾಜಲ್ ಕೂಡ. ಸೊ ನೀವು ಈ ಒಂದು ಮ್ಯಾಟರ್ನ ನೀಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಕಲಿಯೋದಕ್ಕೆ ಕೂಡ. ಈ ರೀತಿ ನೀವು ಕಲಿತಾ ಹೋಗಿ. ನಾನು ಹೇಳಿದ್ದನ್ನೇ ಬೈ ಹ್ಯಾಟ್ ಮಾಡೋ ಥರ ಏನು ಕಲಿಬೇಡಿ. ನಾನು ಹೇಳ್ತಾ ಇರ್ತೀನಿ ಇದೇನಕ್ಕೆ ಹಾಕ್ತಾರೆ ಅಂತ, ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ತುಂಬ ಈಸಿಯಾಗಿ ಕಲಿಬೋದು. ಮತ್ತು ಸ್ಟೆಪ್ಸು ಅಷ್ಟೇ, ಎಷ್ಟೊಂದು ಜನ ಬಿಗಿನರ್ಸು ಸ್ಟೆಪ್ಸು ಒಂದಾದ್ಮೇಲೆ ಒಂದು ಯಾವುದು ಅನ್ನೋದೇ ಮರ್ತೋಗ್ತಾ ಇರ್ತಾರೆ. ಸೊ ನೀವು ಒಂದಾದ್ಮೇಲೆ ಒಂದು ಏನಕ್ಕೆ ಹಾಕಬೇಕು ಅಂತ ನೀವು ಅದನ್ನು ನೆನಪಿಟ್ಕೊಂಡ್ರೆ ನೀವು 100% ಮರ್ತೋಗೋದಿಲ್ಲ. ಓಕೆನಾ? ನಾನು ಹೇಳಿರ್ತೀನಿ, ಇವಾಗ ನಾವು ಫಸ್ಟು ಕ್ಲೆನ್ಸರ್ ಮಾಡಿದ್ಮೇಲೆ ಟೋನರ್ ಏನಕ್ಕೆ ಹಾಕ್ತೀವಿ, ಆಮೇಲೆ ಮಾಯ್ಶ್ಚರೈಸರ್ ಏನಕ್ಕೆ ಹಾಕ್ತೀವಿ, ಇದೇನು, ಆಮೇಲೆ ಪ್ರೈಮರ್ ಏನಕ್ಕೆ ಹಾಕ್ತೀವಿ, ಆಮೇಲೆ ಏನು ಮಾಡಬೇಕು, ಅದನ್ನೆಲ್ಲ ನಾನು ಹೇಳಿರ್ತೀನಿ. ಅಂದರೂ ಕೂಡ ಮರ್ತೋಗ್ತಾ ಇರ್ತಾರೆ, ಯಾಕಂದರೆ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಲ್ಲ ಅವರು. ಬರೀ ನಾನು ಮೇಕಪ್ ಮಾಡೋದನ್ನೇ ನೋಡ್ತಿರ್ತಾರೆ. ನಾನು ಹೇಳೋ ಒಂದು ಟಿಪ್ಸ್ನ ಸ್ಟೂಡೆಂಟ್ಸು ಮೈಂಡಲ್ಲಿ ಇಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ತಪ್ಪು ಮಾಡ್ತಾರೆ. ನೀವು ಮೇಕಪ್ನೂ ನೋಡಿ, ನಾನು ಹೇಳುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ. ಓಕೆನಾ? ನಾವು ಹೇಳೋದನ್ನ ಕೇಳಿಸ್ಕೊಳ್ಳಿ ಫಸ್ಟು, ಆಗ ನಿಮಗೆ ಈಸಿ ಆಗುತ್ತೆ. ನೀವು ಹೆಂಗೆ ಮಾಡೋದನ್ನು ಪ್ರಾಕ್ಟಿಕಲ್ ಮೇಲೆ ಗಮನ ಕೊಡ್ತೀರಾ, ಥಿಯರಿ ಮೇಲೆ ಗಮನ ಕೊಡಲ್ಲ. ಥಿಯರಿ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಫಸ್ಟಲ್ಲಿ ಥಿಯರಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅದಕ್ಕೆ ನಾನು ಫಸ್ಟಲ್ಲಿ ನಿಮಗೆ ತುಂಬ ಹೇಳ್ತಾ ಇದ್ದಿದ್ದು. ಓಕೆನಾ? ಈಗ ನಾನು ಲೂಸ್ ಪೌಡರ್ ಹಾಕಿ ಡಸ್ಟ್ ಮಾಡಿದ್ದೀನಿ. ಈಗ ನೋಡಿ ಹಿಂಗೆ ಬೇಸ್ ಕ್ರಿಯೇಟ್ ಆಗಿದೆ. ಈಗ ನಾನು ಸ್ಮೋಕಿ ಐಸ್ ಕ್ರಿಯೇಟ್ ಮಾಡಬೇಕು. ಈಗ ನಾನು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತಗೊಳ್ತಾ ಇದ್ದೀನಿ. ಈ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷಲ್ಲಿ ನಾನು ಈ ಒಂದು ಶೇಡ್ನ ತಗೊಳ್ತಾ ಇದ್ದೀನಿ ಈಗ. ಓಕೆನಾ? ಈ ಒಂದು ಶೇಡ್ನ ತಗೊಂಡು ನೋಡಿ ಡಸ್ಟ್ ಮಾಡಿ, ಈಗ ಸರ್ಕ್ಯುಲರ್ ಮೋಷನಲ್ಲಿ ಈ ಒಂದು ಕ್ರೀಸ್ ಲೈನ್ ಏನಿದೆ ಇದ್ರ ಒಳಗೆ ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ಕ್ರೀಸ್ ಲೈನ್ ಮೇಲ್ಗಡೆ ಅಲ್ಲ. ಸೊ ಮೇಲ್ಗಡೆ ಸ್ವಲ್ಪ ಟಚ್ ಆದ್ರೂ ಓಕೆ, ಯಾಕಂತಂದರೆ ನಂದು ಹುಡೇಡ್ ಐಸ್ ಆಗಿರೋದ್ರಿಂದ ಸ್ವಲ್ಪ ಟಚ್ ಆಗುತ್ತೆ. ನೋಡಿ, ಇದು ಸ್ಕಿನ್ ಮೇಲೆ ಬಂದು ಕೂತಿದೆಯಲ್ಲ ಸ್ಕಿನ್ನು, ಸೊ ಹಂಗಾಗಿ ಟಚ್ ಆಗುತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ಹುಡೇಡ್ ಐಸ್ ಇಲ್ಲೇ ಇರೋರಿಗೆ ಅಷ್ಟೇ ಬ್ಲೆಂಡ್ ಆಗುತ್ತೆ. ಓಕೆನಾ? ಈ ಹುಡೇಡ್ ಐಸ್ ಇರೋರಿಗೆ ಸ್ವಲ್ಪ ಇಲ್ಲಿ ಟಚ್ ಆಗಲೇಬೇಕು, ಇಲ್ಲ ಅಂತಂದರೆ ಅವರು ಐ ಮೇಕಪ್ಪೇ ಕಾಣಿಸಲ್ಲ. ಬರೀ ನೀವು ಇಷ್ಟೇ ಮಾಡಿದ್ರೆ ಇದು ಸ್ಕಿನ್ ಬಂದು ಹಿಂಗೆ ಮುಚ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀಟಾಗಿ ಬ್ಲೆಂಡ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ
ಈ ರೀತಿ ಫಸ್ಟ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ, ಬ್ಲೆಂಡ್ ಮಾಡಿ ಅಪ್ಲೈ ಮಾಡಿ, ಈ ರೀತಿ ಹಿಂಗೆ ಅಪ್ಲೈ ಮಾಡೋದು ಬ್ಲೆಂಡ್ ಮಾಡೋದು, ಈ ರೀತಿ ಮಾಡ್ಕೊಳ್ತಾ ಹೋಗಿ. ನೀಟಾಗಿರಬೇಕು ಬ್ಲೆಂಡಿಂಗ್ ಮಾತ್ರ. ಬ್ಲೆಂಡಿಂಗ್ ನೀಟಾಗಿದ್ರೇ ನಿಮ್ಮದು ಐ ಮೇಕಪ್ಪು ಚೆನ್ನಾಗಿ ಬರೋದು. ಓಕೆನಾ? ಬ್ಲೆಂಡಿಂಗು ನೀವು ಐ ಮೇಕಪ್ಪಲ್ಲೇ ಇಲ್ಲ, ಫೌಂಡೇಶನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ಪಲ್ಲಿ. ಆವಾಗೇ ನಿಮಗೆ ಮೇಕಪ್ ಫ್ಲಾಲೆಸ್ ಆಗಿ ಬರೋದು. ಓಕೆನಾ? ಓಕೆ, ಆಗಿದೆ. ಸೇಮ್ ಶೇಡ್ನೇ ಈಗ ನಾನು ಈ ಕಡೆನೂ ಹಾಕ್ತಿದ್ದೀನಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಸಲ್ಲೇ ಹೇಳಿದ್ದೀನಿ, ಒಂದು ಐ ಮೇಕಪ್ ಕಂಪ್ಲೀಟ್ ಆದಮೇಲೆ ಇನ್ನೊಂದಕ್ಕೆ ಮಾಡೋಕ್ಕೆ ಹೋಗಬೇಡಿ. ಒಂದು ಶೇಡ್ ಇದಕ್ಕೆ ಏನು ಹಾಕ್ತೀರಾ ಈ ಕಣ್ಗೂ ಅವಾಗೆ ಕಂಪ್ಲೀಟ್ ಮಾಡ್ಕೊಳ್ಬೇಡಿ ಅಂತ, ಯಾಕಂದರೆ ಶೇಡ್ಸ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ ಅದೇ ಶೇಡೆ. ಯಾಕಂತಂದರೆ ಎಷ್ಟೊಂದು ಸರಿ ಹಂಗಾಗುತ್ತೆ. ನೀವು ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಏನೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ಲು ಬ್ರೈಡ್ಸ್ಗೆ ನಾವು ಮಾಡ್ತಾ ಇರ್ತೀವಿ, ತುಂಬ ಕ್ರೌಡ್ ಇರುತ್ತೆ. ಸೊ ಅವಾಗ ನಾವು ಈ ಕಣ್ಣು ಮಾಡಿಬಿಡ್ತೀವಿ. ಈ ಕಣ್ಣು ಮಾಡೋವಾಗ ನಮ್ಗೆ ಆ ಕ್ರೌಡಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತೀವಿ, ತುಂಬ ಅರ್ಜೆನ್ಸಿಯಲ್ಲಿ ಮಾಡ್ತಾ ಇರ್ತೀವಲ್ವಾ, ಯಾಕಂದರೆ ಟೈಮ್ ಆಗಿಬಿಡತ್ತೆ. ಸೊ ಆ ಟೈಮಲ್ಲಿ ನೀವು ಇದಕ್ಕೆ ಯಾವ ಶೇಡ್ ಹಾಕ್ತೀರಾ ಈ ಕಣ್ಣಿಗೂ ಅದೇ ಶೇಡೇ ಹಾಕಿ ಒಟ್ಟೊಟ್ಟಿಗೆ ಫಿನಿಶ್ ಮಾಡ್ಕೊಂಬಿಡಿ. ಓಕೆನಾ? ಈಗ ನೋಡಿ, ಇದಕ್ಕಿಂತ ಇದು ಸ್ವಲ್ಪ ಲೈಟ್ ಅನಿಸಿದ್ರೆ ಇವಾಗೆ ನೀವು ಹಾಕೊಂಬಿಡ್ಬೋದಲ್ವಾ. ಸೊ ಏನು ಪ್ರಾಬ್ಲಮ್ ಇರಲ್ಲ. ಆಗ ನಿಮಗೆ ಒಂದೇ ಸರಿ ಕೆಲಸ ಮುಗ್ದೋಗ್ಬಿಡತ್ತೆ. ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಬ್ಲೆಂಡ್ ಬ್ಲೆಂಡ್. ಓಕೆ, ಈಗ ಬ್ಲೆಂಡ್ ಮಾಡಿದ್ದೀನಿ. ಈಗ ನಾನು ಇಲ್ಲಿ ಕ್ರೀಸ್ ಲೈನ್ ಹತ್ರ ಬ್ಲೆಂಡ್ ಮಾಡಿದ್ದೀನಿ. ನಾನು ಹೇಳಿದ್ದೀನಿ ಇಲ್ಲಿ ಯಾವಾಗಿದ್ರು ಫಸ್ಟ್ ಲೈಟು, ಡಾರ್ಕೆಸ್ಟು. ಇವಾಗ ನಾನು ಮಧ್ಯದಲ್ಲಿ ಡಾರ್ಕ್ ಹಾಕ್ಬಿಟ್ಟಿದ್ದೀನಿ, ಅಂದರೆ ಬೇಸಿಕ್ ಶೇಡ್ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾನು ಈ ಶೇಡ್ ಹಾಕಿದೆ. ಈ ಶೇಡ್ಗಿಂತ ಲೈಟರ್ ಶೇಡ್ ಯಾವುದು ಇವಾಗ ಹುಡುಕ್ಬೇಕು ನಾವು. ಈ ಶೇಡ್ಗಿಂತ ಲೈಟ್ ಶೇಡು ಈಗ ನಮಗೆ ಈ ಪ್ಯಾಲೆಟಲ್ಲಿ ಇಲ್ಲ, ಇನ್ನೊಂದು ಪ್ಯಾಲೆಟಲ್ಲಿ ನೋಡೋಣ. ಆ ಶೇಡ್ಗಿಂತ ಲೈಟರ್ ಶೇಡು ನಮಗೆ ಈ ಶೇಡ್ ಸಿಗುತ್ತೆ ನೋಡಿ. ನಾನು ಹಾಕಿರೋದು ಈ ಶೇಡು. ಸೊ ಈ ಒಂದು ಪ್ಯಾಲೆಟಲ್ಲಿ ಇದಕ್ಕಿಂತ ಅದೇ ಲೈಟ್ ಆ್ಯಕ್ಚುಲಿ ಇರೋದು. ಸೊ ಅದಕ್ಕೋಸ್ಕರ ನಾನು ಈ ಒಂದೊಂದು ಪ್ಯಾಲೆಟಲ್ಲಿ ನೋಡ್ತಾ ಇದ್ದೀನಿ, ಇದು ಸ್ವಲ್ಪ ಲೈಟ್ ಇದೆ, ಅದಕ್ಕಿಂತ ನಾನು ತಗೊಂಡು ಡಸ್ಟ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಈ ರೀತಿ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಒಂದೇ ಕಲರಲ್ಲಿ ನಾವು ಯಾವತ್ತೂ ಐ ಮೇಕಪ್ ಮಾಡಬಾರ್ದು ಅಂತ. ಓಕೆನಾ? 2-3 ಕಲರ್ಸ್, ಮಿನಿಮಮ್ 2 ಕಲರ್ಸ್ ಆದರೂ ಯೂಸ್ ಮಾಡಬೇಕು. ಈಗ ಇದ್ರ ಮೇಲೆ ಟ್ರಾನ್ಸಿಷನ್ ಶೇಡ್ ಅಂತ ಅಂತಾರೆ, ಲೈಟ್ ಶೇಡ್ಸ್ನ, ಆ ಒಂದು ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಇಷ್ಟ ಆಯಿತು. ಈಗ ನಾನು ಆ್ಯಕ್ಚುಲಿ ನಿಮಗೆ ಇಲ್ಲಿಂದ ಮಾಡ್ಕೊಂಬರೋದು ಲಾಸ್ಟ್ ಒಂದು ಐ ಮೇಕಪ್ಪಲ್ಲಿ ತೋರಿಸಿದೆ. ಫಸ್ಟ್ 1, 2, 3, ಬಟ್ ಈಗ ನಾನು 1, 2, 3 ತೋರಿಸ್ತಾ ಇದ್ದೀನಿ. 1 ಸೆಂಟ್ರಲ್ 1, ಇಲ್ಲಿ ಮೇಲ್ಗಡೆ 2, ಇಲ್ಲಿ 3 ನೋಡಿ. ಇಲ್ಲಿ ನಾನು ಸ್ಪೇಸ್ ಬಿಟ್ಟಿದ್ದೀನಿ ಎರಡೂ ಕಡೆ. ಇಲ್ಲಿ ನಾವು ಹೈಲೈಟ್ ಮಾಡೋದಕ್ಕೆ ಸ್ಪೇಸ್ ಬಿಡಬೇಕು, ಫುಲ್ ಮಾಡಬಾರ್ದು. ನೋಡಿ ಲೈಟಾಗಿ ಸ್ಪೇಸ್ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ನಾನು ಬಿಟ್ಟಿದ್ದೀನಿ. ಓಕೆನಾ? ಈಗ ಇರೋದೇ ಮೇನ್ ಟೆಕ್ನಿಕ್ ಇದು ಸ್ಮೋಕಿ ಐಸಲ್ಲಿ. ನೋಡಿ, ಎನಿ ಜೆಲ್ ಐಲೈನರು, ಈಗ ನಾನು ಸುಗರ್ದವ್ರದ್ದು ತೊಗೊಂಡಿದ್ದೀನಿ ಜೆಲ್ ಐಲೈನರು. ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಂದರೆ ಪರ್ಚೇಸ್ ಮಾಡಿ. ಓಕೆನಾ? ಜೆಲ್ ಐಲೈನರ್ಸೇ ತೊಗೊಳ್ಳಿ, ಯಾಕಂತ ಅಂದರೆ ಇದು ವಾಟರ್ ಪ್ರೂಫ್ ಆಗಿರುತ್ತೆ, ನಿಮಗೆ ಸ್ಮರ್ಜ್ ಎಲ್ಲ ಆಗೋದಿಲ್ಲ. ನಾರ್ಮಲ್ ಲೋಕಲ್ ಕಾಜಲ್ ಏನಾದರೂ ನೀವು ಹಾಕಿದ್ರೆ ಸ್ಮರ್ಜ್ ಆಗುತ್ತೆ. ಸೊ ನೀವೇನಾದರೂ ಇನ್ ಕೇಸ್ ಏನೋ ಡಸ್ಟಿಂಗ್ ಟಚ್ ಆಗಿಬಿಟ್ರು ನಿಮಗೆ ಇಡೀ ಮುಖಕ್ಕೆ ಹರಡೋ ಥರ ಅನಿಸ್ಬಿಡುತ್ತೆ. ಸೊ ಆ ರೀತಿ ಮಾಡ್ಕೊಳ್ಬೇಡಿ. ಸ್ವಲ್ಪ ಚೆನ್ನಾಗಿರುವಂಥ ಜೆಲ್ ಐಲೈನರ್ಸ್ನ ತೊಗೊಳ್ಳಿ. ಇದು ಕಾಜಲ್ ಆಗು ಯೂಸ್ ಮಾಡ್ಬೋದು, ಐಲೈನರ್ ಆಗು ಯೂಸ್ ಮಾಡ್ಬೋದು. ಓಕೆನಾ? ಈಗ ನಾನು ನೋಡಿ ಜೆಲ್ ಐಲೈನರ್ನ ಈ ಒಂದು ಆ್ಯಂಗಲ್ ಬ್ರಷಲ್ಲಿ ತೊಗೊಳ್ತಾ ಇದ್ದೀನಿ. ಡ್ರಾ ಮಾಡ್ಕೋಬೇಕು, ಬ್ಲೆಂಡ್ ಮಾಡ್ಕೊಳ್ಬೇಕು. ಈ ರೀತಿ ಫಸ್ಟ್ ಡ್ರಾ ಮಾಡ್ಕೊಳ್ಳಿ. ನೀವೇನು ಫುಲ್ ಒಂದು ಸರಿಯಾಗಿ ಲೈನ್ ಡ್ರಾ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ರಫ್ ಆಗಿ ಹಿಂಗೆ ಡ್ರಾ ಮಾಡಿ. ಯಾಕಂತಂದರೆ ಇದನ್ನು ನಾವು ಮತ್ತೆ ಬ್ಲೆಂಡ್ ಮಾಡ್ತೀವಿ. ಓಕೆ, ಈ ರೀತಿ ಫಸ್ಟು ಡ್ರಾ ಮಾಡ್ಕೊಳ್ಳಿ. ನೋಡಿ, ನಾನೇನು ನೀಟಾಗಿ ಒಂದು ಲೈನ್ ಏನು ಹಾಕಿಲ್ಲ, ಜಸ್ಟ್ ಡ್ರಾ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಥಿಕ್ಕಾಗಿ ನಾನು ಡ್ರಾ ಮಾಡಿ ಈಗ ಇದನ್ನೇ ನೀಟಾಗಿ
ಬ್ಲೆಂಡ್ ಮಾಡ್ತಾಯಿದ್ದೀನಿ ಇದೇ ಬ್ರಷಲ್ಲಿ. ನೋಡಿ ಬ್ಲೆಂಡ್ ಅಂತ ಅಂದರೆ ಯಾವ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅಂತ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ರಷ್ ನೋಡಿ ನಾನು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತ. ಫಸ್ಟ್ ಇಲ್ಲಿ ಮಾಡೋವಾಗ ಇಲ್ಲೇ ಹಿಂಗೆ ಅನ್ಬೇಡಿ, ಇಲ್ಲಿ ಜಸ್ಟ್ ಹಿಂಗೆ ತಗೊಳ್ಳಿ. ಇಲ್ಲಿ ನಿಮಗೆ ಈ ರೀತಿ ಬ್ಲೆಂಡ್ ಮಾಡಬೇಕು ಅಂದರೆ ಈ ರೀತಿ ನೀವು ಹಿಂಗೆ ಅಂದ್ರೇ ಬ್ಲೆಂಡ್ ಆಗೋದು. ಓಕೆನಾ? ನಾನು ಆ್ಯಂಗಲ್ಸ್ ಯಾವ ರೀತಿಯಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಬ್ರಷ್ ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಓಕೆನಾ? ಓಕೆ, ಈಗ ಈ ಒಂದು ನಾನು ಜೆಲ್ ಐಲೈನರ್ ಹಾಕಿದ್ದೀನಿ. ಜೆಲ್ ಲೈನರ್ ಆರ್ ಕಾಜಲ್. ಓಕೆನಾ? ಇದು ಎರಡು ಕೂಡ ಯೂಸ್ ಮಾಡ್ಬೋದು. ಈಗ ನಾನು ನೋಡಿ ಇಲ್ಲಿ ಜೆಲ್ ಲೈನರ್ ಹಾಕಿದ್ದೀನಿ. ಇದ್ರ ಮೇಲೆ ಈಗ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ತಗೊಳ್ತಾ ಇದ್ದೀನಿ. ನೋಡಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ಈ ಥರ ಒಂದು ಬ್ರಷ್ ನೋಡಿ, ಇದು ಪೆನ್ಸಿಲ್ ಬ್ರಷ್ಗಿಂತ ಸ್ವಲ್ಪ ದೊಡ್ಡದಾಗಿದೆ. ನೋಡಿ ಇದು ಬ್ಲೆಂಡ್ ಮಾಡೋದಕ್ಕೆ ನೀಟಾಗಿ ಚೆನ್ನಾಗಿದೆ. ನೋಡಿ ಈ ರೀತಿ ಬ್ರಷ್ ತಗೊಂಡು ನೀವು ತಗೊಳ್ಳಿ. ಈ ರೀತಿ ಬ್ಲ್ಯಾಕ್ ಕಲರ್ ಪೌಡರ್ನ ತಗೊಂಡು ನೋಡಿ ಈ ರೀತಿ ನೀವು ಡ್ರಾ ಮಾಡಿರುವಂಥ ಕಾಜಲ್ ಮೇಲೆ ಈ ರೀತಿ ಫಸ್ಟ್ ಅಪ್ಲೈ ಮಾಡಿ. ಫಸ್ಟ್ ನೀಟಾಗಿ ಅಪ್ಲೈ ಮಾಡಿ ಆಮೇಲೆ ಬ್ಲೆಂಡ್ ಮಾಡಿ. ಸೆಲೆಬ್ರಿಟೀಸ್ ಎಲ್ಲ ತುಂಬ ಮಾಡ್ಕೊತಿದ್ದಾರೆ ಈ ಒಂದು ಐ ಮೇಕಪ್ಸ್ನ. ಯಾಕಂತಂದರೆ ಅಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು. ಓಕೆನಾ? ನೋಡಿ ಈ ರೀತಿ ಡ್ರಾ ಮಾಡಿ. ನಿಮ್ಗೇನಾದರೂ ಇಲ್ಲಿ ಶೇಪ್ ಕೊಡಬೇಕು ಅಂತಂದರೆ ಈ ಆ್ಯಂಗಲ್ ಬ್ರಷ್ ಅವಾಗೆ ನಾವು ಡ್ರಾ ಮಾಡಿದ್ವಲ್ಲ ಜೆಲ್ ಲೈನರ್, ಅದರಲ್ಲಿ ಈ ರೀತಿ ನೀವು ಹಿಂಗೆ ಅನ್ಕೋಬೇಕಾಗತ್ತೆ. ಜಸ್ಟ್ ಇದರಲ್ಲೇ ನಾವು ಜಾಸ್ತಿ ಶೇಪ್ ಕೊಡ್ತಾ ಇಲ್ಲ. ಸೊ ನಾನು ಹಾಗೇ ಕೆಳಗೂ ಕೂಡ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಕಾಜಲ್ನ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸ್ಮರ್ಜ್ ಆಗೋವಂಥ ಕಾಜಲ್ಸ್ನ ಈ ಒಂದು ಲುಕ್ಗೆ ಯೂಸ್ ಮಾಡಬೇಡಿ. ಓಕೆನಾ? ನೋಡಿ ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ನಾನು ಕೆಳಗೆ ವಾಟರ್ ಲೈನ್ ಮೇಲೆ ಕೂಡ ಡ್ರಾ ಮಾಡಿದ್ದೀನಿ. ಮತ್ತು ಈಗ ಸೇಮ್ ನಾನು ಏನೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರೂ ಪೌಡರ್ ಪ್ರಾಡಕ್ಟ್ಸ್ ಹಾಕಬೇಕು ಅಂತ ಹೇಳಿದ್ನಲ್ವಾ, ಈಗ ಸೇಮ್ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಳ್ತಾ ಇದ್ದೀನಿ. ಸೇಮ್ ಬ್ರಷ್, ಇಲ್ಲಿ ನಾನು ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು ಬ್ಲೆಂಡ್ ಮಾಡಿದ್ನಲ್ಲ ಅದೇ ಬ್ರಷು ಮತ್ತು ಬ್ಲ್ಯಾಕ್ ಐ ಶ್ಯಾಡೋನ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಈಗ ಇನ್ನೂ ಒಂದು ಸ್ಟೆಪ್ ಇದೆ, ಇಂಪಾರ್ಟೆಂಟ್ ಸ್ಟೆಪ್ಪು. ಈಗ ನೋಡಿ ಇಲ್ಲಿ ನಾನು ಅಪ್ಲೈ ಮಾಡಿದ್ನಲ್ಲ ಸೆಂಟರಲ್ಲಿ ಶೇಡು, ಈ ಒಂದು ಶೇಡ್ನ ಈ ರೀತಿ ಒಂದು ನಿಮಗೆ ಪೆನ್ಸಿಲ್ ಬ್ರಷ್ ಅಂತ ಬರುತ್ತೆ, ಇದನ್ನು ತಗೊಂಡು, ಇದು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಹಿಂಗೆ ಸ್ಮರ್ಜ್ ಮಾಡೋದಕ್ಕೆ ಅಂತಲೇ ಬರುವಂಥ ಬ್ರಷ್ಷು. ನೋಡಿ ಈ ರೀತಿ ತಗೊಂಡು ಫಸ್ಟ್ ಡಸ್ಟ್ ಮಾಡಿ, ಕಾಜಲ್ ಹಾಕಿದ್ದೀರಲ್ವ ಆ ಕಾಜಲ್ ಕೆಳಗೆ ಡ್ರಾ ಮಾಡಿ. ನೋಡಿ ಇದು ತುಂಬ ಸಾಫ್ಟಾಗಿರುತ್ತೆ, ಇದು ನಿಮಗೆ ನೀಟಾಗಿ ಬ್ಲೆಂಡ್ ಮಾಡುತ್ತೆ. ನೋಡಿ ಹಿಂಗೆ ನೀಟಾಗಿ ಬ್ಲೆಂಡ್. ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ಮೋಕಿ ಎಫೆಕ್ಟಿಂಗ್ ಕೊಡ್ತಾ ಇದೆ ಅಂತ. ಈಗ ಮತ್ತೆ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ತೊಗೊಳ್ಳಿ, ಮತ್ತು ಈ ಒಂದು ಶೇಡು ಸೆಂಟ್ರಲ್ಲಿ ಏನು ಶೇಡ್ ಅಪ್ಲೈ ಮಾಡಿದ್ವಿ ಆ ಶೇಡನ್ನ ತಗೊಂಡು ಡಸ್ಟ್ ಮಾಡಿ, ಮತ್ತೆ ಇನ್ನೊಂದು ಸರಿ ಸೆಂಟರಲ್ಲಿ ನಾವು ಹಿಂಗೆ ಅಪ್ಲೈ ಮಾಡ್ತೀವಿ. ಓಕೆನಾ? ಈ ಒಂದು ಐ ಲುಕ್ಗೆ ನಾವು ಯಾವುದೇ ರೀತಿ ಐಲೈನರ್ ಯೂಸ್ ಮಾಡಲ್ಲ. ಓಕೆನಾ? ಇಲ್ಲೇ ನಮಗೆ ಒಂದು ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಸ್ಮೋಕಿ ಐಸ್ ಅಂತ ಅಂದರೆ, ಒಂದು ನ್ಯಾಚುರಲ್ ಆಗಿ ಐಯೇ ಬ್ಯೂಟಿಫುಲ್ ಅನ್ನೋ ಥರ ಕಾಣಿಸುತ್ತೆ. ಮಸ್ಕರ ಹಾಕ್ತೀವಿ, ಐಲೈನರ್ ಏನು ಹಾಕೋದಿಲ್ಲ.
ನೀವು ಅಂದರೂ ಬೇಕು ಅಂದರೆ ಹಾಕ್ಕೋಬೋದು, ಬಟ್ ಅವಶ್ಯಕತೆ ಇಲ್ಲ, ಐಲೈನರ್ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಇಷ್ಟೇ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬೇಕಿದ್ರೆ ನೀವು ಒಂದು ಶಿಮ್ಮರ್ ಶೇಡ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು ಇಲ್ಲಿ ಯಾವ ಶಿಮ್ಮರು, ಓಕೆ, ಈ ಒಂದು ಶಿಮ್ಮರ್ ಶೇಡ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಅಥವಾ ಇದು ಬೇಕಿದ್ರೂ ಹಾಕೋಬೋದು. ಇವಾಗ ಸೇಮ್ ಇದೇ ಐ ಮೇಕಪ್ ನಿಮ್ಗೆ ಕಾಣಿಸ್ತಾ ಇರೋದ್ರಿಂದ ತುಂಬ ಜಾಸ್ತಿ ಬೇಡ ಅಂತಂದರೆ ನಿಮಗೆ ಇದನ್ನೇ ಲೈಟಾಗಿ ಶೈನಿಂಗ್ ಕೊಡುತ್ತೆ ಅಲ್ವಾ. ಸೊ ಇದೇ ಕಲರೇ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಕೈಯಲ್ಲಿ ಅಪ್ಲೈ ಮಾಡಿ, ಆಮೇಲೆ ಐ ಶ್ಯಾಡೋ ಬ್ರಷ್ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡಿ. ಇಲ್ಲ ನೀವು ಒಂದೇ ಸರಿ ಐ ಶ್ಯಾಡೋ ಬ್ರಷಲ್ಲೂ ಕೂಡ ಮಾಡ್ಬೋದು. ಕೈಯಲ್ಲಿ ನಿಮಗೆ ಕೆಲವೊಂದು ಸರಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಐ ಶ್ಯಾಡೋ ಬ್ರಷಲ್ಲೇ ತೊಗೊಂಡು ಮಾಡಿ, ನೀವು ಅಭ್ಯಾಸ ಇಲ್ಲದೆ ಇರೋರು. ಓಕೆನಾ? ನೋಡಿ ಯಾವುದೇ ರೀತಿ ಹೆವಿ ಅನಿಸ್ತಾ ಇಲ್ಲ. ಶಿಮ್ಮರ್ಸು ಅಷ್ಟೇ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಅಂತ. ಫಸ್ಟ್ ನಾನು ಕೈಯಲ್ಲಿ ಅಪ್ಲೈ ಮಾಡಿದಾಗ ಹೆಂಗಿತ್ತು, ಈಗ ಬ್ರಷಲ್ಲಿ ನಾನು ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ ಶಿಮ್ಮರ್ಸ್ನ. ಓಕೆ, ಈ ರೀತಿ ಶಿಮ್ಮರ್ಸ್ನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕಾಜಲ್ಲೂ ಅಷ್ಟೇ ನಾನು ಶಿಮ್ಮರ್ ಹಾಕಿದ್ಮೇಲೆ ಹೆವಿ ಕಾಣ್ತಿಲ್ಲ, ಸಿಂಪಲಾಗಿ ಕಾಣಿಸ್ತಾ ಇದೆ. ನಿಮ್ಗೇನಾದರೂ ಹೆವಿ ಕಾಜಲ್ ಕೂಡ ಕಾಣಿಸ್ಬೇಕು ಅಂತಂದರೆ ನೀವು ಬೇಕಿದ್ರೆ ಇನ್ನೊಂದು ಸರಿ ಒಂದು ಪೌಡರ್ ಬ್ಲ್ಯಾಕ್ ಪೌಡರ್ ಇರುತ್ತೆ ಅಲ್ವಾ, ನಿಮ್ಗೆ ಅದು ಕೂಡ ತೋರಿಸ್ತೀನಿ ರೀ. ಈಗ ಬ್ಲ್ಯಾಕ್ ಐ ಶ್ಯಾಡೋ, ಬ್ಲ್ಯಾಕ್ ಪೌಡರ್ ಅಂತಂದರೆ ಬ್ಲ್ಯಾಕ್ ಪೌಡರ್ ಏನು ಸಪ್ರೇಟ್ ಇರಲ್ಲ. ಬ್ಲ್ಯಾಕ್ ಐ ಶ್ಯಾಡೋನ ತೊಗೊಂಡು ಮತ್ತೆ ಒಂದು ಸರಿ ಟಚ್ ಅಪ್ ಕೊಟ್ಕೊಳ್ಳಿ ಅಷ್ಟೇ. ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನ್ಯಾಚುರಲ್ಲಾಗಿ ಬ್ಯೂಟಿಫುಲ್ಲಾಗಿ ಒಂದು ಐ ಲುಕ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಮಸ್ಕರ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈಗ ಮಸ್ಕರನೂ ಹಾಕ್ಬಿಡೋಣ. ಆ್ಯಕ್ಚುಲಿ ಮಸ್ಕರ ಹಾಕಿದೆ, ನಾನು ಮಸ್ಕರ ಹಾಕೋವಾಗ ವಿಡಿಯೋ ಆನೇ ಮಾಡಿಲ್ಲ, ಸೊ ಹಂಗಾಗಿ ಅದು ವಿಡಿಯೋ ಶೂಟ್ ಆಗಿಲ್ಲ. ಈ ಒಂದು ಕಡೆ ಮತ್ತೆ ನಾನು ಮಸ್ಕರ ಹಾಕೋದನ್ನು ಮತ್ತೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ಕಡೆ ನಾನು ಮಸ್ಕರ ಹಾಕೋದು ಮತ್ತು ಕೆಳಗಡೆ ಬ್ಲೆಂಡ್ ಮಾಡೋದು ಎರಡೂ ಕೂಡ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಕಡೆ ಮಾಡೋಣ, ಓಕೆನಾ? ಈಗ ಸೇಮ್ ಈ ಕಡೆ ನಾವು ಹೇಗೆ ಜೆಲ್ ಲೈನರ್ನ ಯೂಸ್ ಮಾಡಿದ್ವಿ, ಸೇಮ್ ಅದೇ ಜೆಲ್ ಲೈನರ್ನ ತೊಗೊಂಡು ಆ್ಯಂಗಲ್ ಬ್ರಷಲ್ಲಿ ತೊಗೊಂಡಿದ್ದೀನಿ. ಫಸ್ಟು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಜೆಲ್ ಲೈನರ್ನ ಜಸ್ಟ್ ಡ್ರಾ ಮಾಡಿದ್ದೀನಿ. ಸೊ ಈಗ ಇದನ್ನೇ ಸ್ಮರ್ಜ್ ಮಾಡೋಣ. ಸೇಮ್ ಬ್ರಷಲ್ಲೇ ನೀಟಾಗಿ ಸ್ಮರ್ಜ್ ಮಾಡ್ತಾ ಇದ್ದೀನಿ. ಓಕೆನಾ? ನೀಟಾಗಿ ಸ್ಮರ್ಜ್ ಮಾಡಿದ್ದೀನಿ ಈಗ ನಾನು. ಸೊ ಈಗ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ತೊಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ಈ ಒಂದು ಬ್ರಷಲ್ಲಿ ತೊಗೊಳ್ತಾ ಇದ್ದೀನಿ. ಈ ಒಂದು ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ನೀಟಾಗಿ ನಾವೆಲ್ಲಿ ಸ್ಮರ್ಜ್ ಮಾಡಿದ್ದೀವಿ ಕಾಜಲ್ನ ಅಲ್ಲಿ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ. ಓಕೆನಾ? ನಾನು ಬ್ರಷಸ್ದು ಲಿಂಕ್ ಹಾಕಿರ್ತೇನೆ, ನಿಮಗೆ ಬ್ಲೆಂಡಿಂಗಿಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿ. ಐ ಮೇಕಪ್ಗೆ ಯೂಸ್ ಆಗುವಂಥ ಬ್ರಷಸ್ ಸೆಟ್ಟನ್ನೇ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆನಾ? ಈಗ ನೀಟಾಗಿ ಬ್ಲೆಂಡ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ನಾನು ಈ ಒಂದು ಲೈನರ್ನೇ ಕೆಳಗಡೆ ಕೂಡ ಹಾಕ್ಕೊಂಡ್ಬಿಡ್ತೀನಿ ವಾಟರ್ ಲೈನ್ಗೆ. ಈ ಒಂದು ಬ್ರಷಲ್ಲೇ ತಗೊಂಡು ಈ ರೀತಿ ಕಾಜಲ್ ಹೇಗೆ ಅಪ್ಲೈ ಮಾಡ್ತೀರೋ ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಸ್ಮರ್ಜ್ ಪ್ರೂಫ್ ಕಾಜಲ್ ಇದ್ದರೆ ಈಸಿಯಾಗಿ ನೀವು ಕಾಜಲ್ನ ಹಿಂಗೆ ಮಾಡಿಬಿಟ್ರೆ ಆಗೋಗ್ಬಿಡುತ್ತೆ. ಇಲ್ಲ ಜೆಲ್ ಲೈನರ್ ಅಂತಂದರೆ ಈ ರೀತಿ ಬ್ರಷಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನನಗೆ ಈ ಒಂದು ಪೋರ್ಷನ್ ತುಂಬ ಚಿಕ್ಕದಿರೋದ್ರಿಂದ ಆದಷ್ಟು ಬೇಗ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಅದಕ್ಕೆ ನಾನು ಅಲ್ಲಿ ಜಾಸ್ತಿ ಏನು ಮಾಡೋಕ್ಕೋಗಲ್ಲ, ಯಾಕಂತಂದರೆ ಕೆಳಗಡೆ ಬೇಸ್ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಅಲ್ಲಿ ಲೈಟಾಗಿ ಅಪ್ಲೈ ಮಾಡಿ ಅದ್ರ ಮೇಲೆ ಈಗ
ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ಅಪ್ಲೈ ಮಾಡ್ತೀನಿ. ಓಕೆನಾ, ನೋಡಿ ಆಗಲೇ ಎಷ್ಟು ಬೇಗ ಬಂತು ಅಂತ. ಓಕೆ, ಈಗ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋನ ಅಪ್ಲೈ ಮಾಡಿದ್ದೀನಿ. ಈಗ ಸೇಮ್ ಇಲ್ಲಿ ಯಾವ ಶೇಡ್ನ ಯೂಸ್ ಮಾಡಿದ್ದೀನಿ ಅದೇ ಶೇಡ್ನ ತಗೊಂಡು ಈ ಒಂದು ಬ್ರಷಲ್ಲಿ, ನಾನು ಬ್ರಷ್ದು ಲಿಂಕ್ಸ್ ಹಾಕಿರ್ತೀನಿ, ನೀವು ಬ್ರಷ್ ನೋಡ್ಕೊಳ್ಳಿ, ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಈ ರೀತಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ ಎರಡೂ ಕಡೆ ಒಂದೇ ಥರ ಕಾಣಬೇಕು, ಆ ರೀತಿ ಸಿಮಿಲರ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆನಾ, ಈಗ ನೋಡಿ ಈ ಕಡೆ ಮತ್ತು ಈ ಕಡೆ ಸಿಮಿಲರ್ ಆಗಿ ಕಾಣಿಸ್ತಾ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಇಲ್ಲಿ ಈ ಕಡೆ ಡಾರ್ಕ್ ಇದೆ ಬ್ಲ್ಯಾಕ್ ಕಲರ್, ಈ ಕಡೆ ಲೈಟ್ ಇದೆ. ಓಕೆನಾ, ಈಗ ಮತ್ತೆ ನಾವು ಡಾರ್ಕ್ ಕಲರ್ನ ಹಾಕ್ಕೊಳ್ಬೇಕಾಗತ್ತೆ. ಆಗಲೇ ಕಣ್ಣಲ್ಲಿ ನೀರು ಬಂತು ಅಂತ ನಾನು ಲೈಟಾಗಿ ಯೂಸ್ ಮಾಡಿದೆ. ನೀವು ಪ್ರತಿ ಸರಿ ಮಾಡೋವಾಗೂ ಎರಡೂ ಕಡೆ ಡಿಫ್ರೆನ್ಸ್ ನೋಡ್ಕೊಳ್ಬೇಕಾಗತ್ತೆ. ಓಕೆನಾ, ಮಸ್ಕರ ಹಾಕಿದ್ರೆ ಇದು ಕೂಡ ಸರಿ ಹೋಗುತ್ತೆ. ಈಗ ಮತ್ತೆ ನಾನು ಬ್ಲೆಂಡಿಂಗ್ ಬ್ರಷ್ ತೊಗೊಂಡು, ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಇಲ್ಲಿ ಯಾವ ಶೇಡ್ ಹಾಕಿದ್ದೀನಿ ಸೆಂಟರಲ್ಲಿ ಆ ಶೇಡ್ನ ಮತ್ತೆ ತೊಗೊಂಡು ಡಸ್ಟ್ ಮಾಡಿ ಕಣ್ಮುಚ್ಚಿ ಮತ್ತೆ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡಿ. ಪ್ರಾಡಕ್ಟ್ ಯಾವುದೇ ರೀತಿ ಕೂತಿರಬಾರ್ದು, ಒಂದೇ ಕಡೆ, ಎಲ್ಲ ಕಡೆ ಸ್ಮರ್ಜ್ ಆಗಿರಬೇಕು. ಓಕೆನಾ, ಓಕೆ, ಈಗ ನಾನು ಬ್ಲೆಂಡ್ ಮಾಡಿದ್ದೀನಿ. ಈಗ ನಾನು ಶಿಮ್ಮರ್ ಶೇಡ್, ಇಲ್ಲಿ ಸೆಂಟ್ರಲ್ಲಿ ಶಿಮ್ಮರ್ ಶೇಡ್ ಹಾಕಿರೋದು ಈ ಒಂದು ಶೇಡು, ಇದೇ ಶೇಡ್ನೇ ನಾನು ಬ್ರಷ್ ತಗೊಂಡು ನೋಡಿ ಬ್ರಷಲ್ಲಿ ಈ ರೀತಿ ಶಿಮ್ಮರ್ನ ಟ್ಯಾಪ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರೈಟ್ ಸೈಡು ನಾನು ಫಿಂಗರಲ್ಲಿ ಅಪ್ಲೈ ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಬಂತು. ಸೊ ಬರೀ ಬ್ರಷಲ್ಲೇ ಅಪ್ಲೈ ಮಾಡಿದ್ರೆ ನಮಗೆ ಇದರಲ್ಲಿ, ಆ್ಯಕ್ಚುಲಿ ನಾವು ಇದರಲ್ಲಿ ಶಿಮ್ಮರ್ ಜಾಸ್ತಿ ಯೂಸ್ ಮಾಡೋದಿಲ್ಲ, ಸೊ ಹಾಗಾಗಿ ನಮಗೆ ಒಂದು ನ್ಯಾಚುರಲ್ ಲುಕ್ ಕಾಣಿಸುತ್ತೆ. ಸೊ ಇಲ್ಲಿ ರೈಟ್ ಸೈಡು ನನಗೆ ನಾನು ಬೆರಳಲ್ಲಿ ಅಪ್ಲೈ ಮಾಡುವಾಗ ಸ್ವಲ್ಪ ಮಿಸ್ಪ್ಲೇಸ್ ಆಯಿತು, ನೀವು ಬೇಕಾದರೆ ಗಮನಿಸಿ. ಈ ಕಡೆ ಲೈನ್ಗೂ ನಾನು ಕಾಜಲ್ ಅಪ್ಲೈ ಮಾಡಿದ್ನಲ್ವ, ಅಲ್ಲಿ ಕೂಡ ಸ್ವಲ್ಪ ನನಗೆ ಶಿಮ್ಮರ್ ಅಪ್ಲೈ ಆಯಿತು. ಸೊ ಅದಕ್ಕೋಸ್ಕರ ಈಗ ನಾನು ಈ ಸೈಡು ನಿಮಗೆ ಬ್ರಷಲ್ಲೇ ತೋರಿಸ್ತಾ ಇದ್ದೀನಿ. ಸೊ ನೀವು ಮಾಡುವಾಗ ಬ್ರಷಲ್ಲೇ ಮಾಡಿ. ನೀವು ಬೇರೆ ಐ ಲುಕ್ ಮಾಡುವಾಗ ನೀವು ಬೇಕಿದ್ದರೆ ಬೆರಳಲ್ಲಿ ಮಾಡ್ಬೋದು. ನಾನು ಅದೇ ಮಾಡಿ ಅಭ್ಯಾಸ ಆಗಿ ಜಸ್ಟ್ ಬೇಗ ಬೆರಳಲ್ಲಿ ತೊಗೊಂಡು ಮಾಡಿದೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನೋಡಿ. ರೈಟ್ ಸೈಡು ಕಾಜಲ್ಲು ನಾನು ಸ್ವಲ್ಪ ಲೈಟಾಗಿ ಡ್ರಾ ಮಾಡಿರೋ ಥರ ಕಾಣಿಸ್ತಾ ಇದೆ, ಈ ಕಡೆ ಒಂದು ಲೈನ್ ಜಾಸ್ತಿ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಎರಡೂ ಕಡೆ ಸೇಮ್ ಡ್ರಾ ಮಾಡಿರೋದು, ಬಟ್ ಶಿಮ್ಮರು ಕಾಜಲ್ ಮೇಲೆ ಅಪ್ಲೈ ಆಗಿದೆ. ಸೊ ಹಂಗಾಗಿ ಕಾಜಲ್ ತಿನ್ ಕಾಣಿಸ್ತಾ ಇದೆ ಅಷ್ಟೇ. ನಾನು ಇದ್ರ ಮೇಲೂ ಕೂಡ ನಾನು ಬೆರಳಲ್ಲೇ ಅಪ್ಲೈ ಮಾಡಿದರೆ ಅದೇ ರೀತಿ ಮಾಡ್ಬೋದಿತ್ತು, ಬಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಈ ಸೈಡು ನಾನು ಬ್ರಷಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ, ನೀವು ಮಾಡುವಾಗ ಬ್ರಷಲ್ಲೇ ಮಾಡಿ, ಇಲ್ಲ ಅಕಸ್ಮಾತ್ ಏನಾದರೂ ಬೆರಳಲ್ಲಿ ಮಾಡಿದ್ರು ಕೂಡ ಈ ಕಡೆನೂ ಬೆರಳಲ್ಲೇ ಮಾಡಿ. ಇನ್ನು ಮಸ್ಕರ ಅಪ್ಲೈ ಮಾಡುವಾಗ ಇಲ್ಲೊಂದು ಡಾಟ್ ಬಿತ್ತು ನೋಡಿ, ಈ ಡಾಟ್ ಆಗಿರ್ಬೋದು, ಇನ್ನೂ ಜಾಸ್ತಿನೇ ಆಗಿರ್ಬೋದು. ಮಸ್ಕರ ಅಥವಾ ಐಲೈನರು ಈ ರೀತಿ ಏನಾದರೂ ನಿಮಗೆ ಮಿಸ್ ಆಗಿ ಅಪ್ಲೈ ಮಾಡುವಾಗ ಬೇರೆ ಪ್ಲೇಸಲ್ಲಿ ಏನಾದರೂ ಈ ರೀತಿ ಆದರೆ ನೀವು ಅದನ್ನು ಫುಲ್ ಡ್ರೈ ಆಗೋದಕ್ಕೆ ಅಂತಲೇ ಬಿಡಬೇಕು. ಡ್ರೈ ಆದಮೇಲೆ ಈ ಒಂದು ಬ್ರಷಲ್ಲಿ ನೀವು ಈ ರೀತಿ ನಾನು ಯಾವ ರೀತಿ ಮೂಮೆಂಟ್ ಮಾಡ್ತೀನಿ ನೋಡಿ, ಆ ರೀತಿ ಮಾಡಿದ್ರೆ ಅದು ಹೋಗ್ಬಿಡತ್ತೆ ಕಂಪ್ಲೀಟಾಗಿ. ಈಗ ನೋಡಿ ಹೋಯ್ತು ನೋಡಿ, ಎಷ್ಟು ಈಸಿ ಅಲ್ಲ. ನೀವು ಹಿಂಗೇನಾದರೂ ಐಲೈನರ್ ಡ್ರಾ ಮಾಡುವಾಗ, ಮಸ್ಕರ ಡ್ರಾ ಮಾಡುವಾಗ ಏನಾದರೂ ಈ ರೀತಿ ಪ್ರಾಬ್ಲಮ್ ಆದರೆ ಈ ಒಂದು ಹ್ಯಾಕ್ನ ನೀವು ಟ್ರೈ ಮಾಡಿ. ಯಾವುದೇ ರೀತಿ ಪ್ಯಾನಿಕ್ ಏನಾಗಬೇಡಿ, ಓಕೆನಾ. ನಿಮಗೆ ಅದಕ್ಕೋಸ್ಕರ ಈ ಹ್ಯಾಕ್ಸ್ನೆಲ್ಲ ಕಲ್ತಿದ್ರೆ ನೀವು ಏನೇ ಮಿಸ್ಟೇಕ್ ಆದರೂ ಕೂಡ, ಯಾಕಂತಂದರೆ ಬೈ ಮಿಸ್ ಆಗಿ ಕೆಲವೊಂದು ಹಾಗೇ ಆಗುತ್ತೆ. ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇದ್ದರೂ ಕೂಡ ಇವಾಗ ನಾವೇನೋ ಡ್ರಾ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಇವಾಗ ಯಾರೋ ಒಬ್ರು ಟಚ್ ಮಾಡೋ ಥರ ಇವಾಗ ಕ್ರೌಡ್ ಇರೋ ಪ್ಲೇಸಲ್ಲಿ ಅದೆಲ್ಲ ಆಗ್ತಾ ಇರುತ್ತೆ. ಸೊ ಈ ಒಂದು ಟ್ರಿಕ್ಸ್ ಎಲ್ಲ ನೀವು ಕಲ್ತಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ಯಾನಿಕ್ ಆಗಲ್ಲ, ಹಾಗೆಯೇ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ.
ಇನ್ನು ನಾನು ಐಬ್ರೋ ಫಿಲ್ಲಿಂಗ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಇಷ್ಟು ಕಲೀರಿ, ಇದೇ ತುಂಬ ಟೆಕ್ನಿಕ್ಸ್ ಇದೆ. ಸೊ ಎಲ್ಲ ಒಂದೇ ದಿನ ನಿಮಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ಒಂದು ಟೆಕ್ನಿಕ್ಸ್ನ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಈ ಒಂದು ಐ ಮೇಕಪ್ ನೀವೇನಾದರೂ ಕಲ್ತ್ಕೊಂಡ್ರೆ ಸ್ಮೋಕಿ ಐ ಮಾಡೋದು, ಸ್ಮರ್ಜ್ ಮಾಡೋದು ಎಲ್ಲ ನೀವು ಫುಲ್ ಐ ಮೇಕಪ್ ಕಲ್ತಂಗೆ ಲೆಕ್ಕ. ಯಾಕಂತಂದರೆ ಇದರಲ್ಲಿ ಅಷ್ಟು ಟೆಕ್ನಿಕ್ಸ್ ಇರುತ್ತೆ. ಓಕೆನಾ? ಇವು ನಾನು ಹೇಳಿರುವಂಥ ಟೆಕ್ನಿಕ್ಸ್ನ ಯಾರು ಕೂಡ ಒಂದು ಚಿಕ್ಕ ಪಾಯಿಂಟ್ ಕೂಡ ಮಿಸ್ ಮಾಡದೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಹೊರಗಡೆ ಸ್ವಲ್ಪ ಏನೋ ಸೌಂಡ್ ಕೇಳಿಸ್ತಿತ್ತು, ಸೊ ಅದಕ್ಕೋಸ್ಕರ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕಾಲು ಭಾಗ ಮಾತ್ರ, ಒಂದು ಕಾಲು ಭಾಗ ಅನ್ನೋದಕ್ಕಿಂತ ಒಂದು 2-3 ಮಿನಿಟ್ಸ್ ಮಾತ್ರ ನಿಮಗೆ ವಾಯ್ಸ್ ಓವರ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಹಾಗೆ ಮಾತಾಡಿದ್ದೀನಿ. ಸಡನ್ಲಿ ಡಿಸ್ಟರ್ಬೆನ್ಸ್ ಸೌಂಡ್ಗಳು ಬಂತು, ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನು ಈ ಒಂದು ಹೈ ಮೇಕಪ್ ಲುಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲು ಇವಾಗ ನಮಗೆ ಫಸ್ಟ್ ಟೈಮೇ ಕರೆಕ್ಟಾಗಿ ಬರಬೇಕು ಅಂತ ಯಾವುದೇ ರೂಲ್ ಇಲ್ಲ. ನಿಮ್ಗೇನಾದರೂ ಫಸ್ಟ್ ಟೈಮ್ ಏನಾದರೂ ಮಿಸ್ಟೇಕ್ ಆದರೂ ಕೂಡ ಡಿಸಪಾಯಿಂಟ್ ಆಗಬೇಡಿ, ಮತ್ತೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ವಿಡಿಯೋನ ಮತ್ತೆ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಮತ್ತು ಏನಾದರೂ ತಪ್ಪಾದರೂ ಕೂಡ ಅಷ್ಟೇ ವಿಡಿಯೋ ನೋಡಿಬಿಟ್ಟು ಮತ್ತೆ ನೀವು ಆ ಒಂದು ಟೆಕ್ನಿಕ್ನ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ಇನ್ನು ನೀವು ಇವಾಗ ಕಲಿತಾ ಇರೋದ್ರಿಂದ ನೀವು ಏನೇ ತಪ್ಪು ಮಾಡೋದಿದ್ರು ಇವಾಗೇ ಎಲ್ಲ ತಪ್ಪು ಮಾಡಿ ಅದನ್ನು ಇವಾಗೇ ತಿದ್ಕೊಳ್ಳಿ. ಕ್ಲೈಂಟ್ಸ್ ಮೇಲೆ ಮಾಡೋವಾಗ ನೀವು ಪರ್ಫೆಕ್ಟ್ ಆಗಿರಬೇಕು. ಸೊ ನಾನೀಗ ತಪ್ಪು ಮಾಡಿಬಿಟ್ಟೆ, ನನಗೆ ಬರೋದೇ ಇಲ್ಲ, ನನಗೆ ಏನೇ ಮಾಡಿದ್ರು ಮಿಸ್ಟೇಕ್ಸ್ ಆಗ್ತಾಯಿದೆ, ಎಲ್ಲನೂ ಲುಕ್ ಬ್ಲೆಂಡಿಂಗ್ ನೀಟಾಗಿ ಬರ್ತಿಲ್ಲ ಅಂತ ಡಿಸಪಾಯಿಂಟ್ ಆಗಿ ಅರ್ಧಕ್ಕೆ ಬಿಡಬೇಡಿ. ನೀವು ಏನೇ ತಪ್ಪು ಮಾಡಿದ್ರು ಅದನ್ನು ನೆಕ್ಸ್ಟ್ ರಿಪೀಟ್ ಮಾಡಬಾರ್ದು, ಅದನ್ನು ಈಗಲೇ ತಿದ್ಕೊಂಬಿಡ್ಬೇಕು. ನೆಕ್ಸ್ಟ್ ನೀವು ಕ್ಲೈಂಟ್ಸ್ ಮೇಲೆ ಮಾಡುವಾಗ ಪರ್ಫೆಕ್ಟಾಗಿ ಮಾಡಬೇಕು. ಅವಾಗ ನೀವು ಪರ್ಫೆಕ್ಟ್ ಮೇಕಪ್ ಆರ್ಟಿಸ್ಟ್ ಆಗೇ ನೀವು ಕ್ಲೈಂಟ್ನ ಅಟೆಂಡ್ ಮಾಡಬೇಕು ಅಂತಲೇ ನಾನು ನಿಮಗೆ ಹೇಳ್ತೀನಿ. ಈಗ ನೀವೇನೇ ಮಿಸ್ಟೇಕ್ ಮಾಡಿದ್ರು ನೀವು ಪ್ಯಾನಿಕ್ ಆಗಬೇಡಿ, ನೀವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ಡೇ 15 ಅಂತ ಕಮೆಂಟ್ ಮಾಡಿ. ಇನ್ನು ನೀವೆಲ್ಲರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ನಿಮಗೆ ಹೆಚ್ಚು ಮೇಕಪ್ ಆ್ಯಕ್ಸು, ಮೇಕಪ್ ಟೆಕ್ನಿಕ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಮಿಸ್ಟೇಕ್ಸ್ ಆದಾಗ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋಸಲ್ಲಿ ನಿಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಇವತ್ತು ನೀವು ಈ ಒಂದು ಸ್ಮೋಕಿ ಐ ಲುಕ್ನ ಪ್ರಾಕ್ಟೀಸ್ ಮಾಡಿ ಎಲ್ರಿಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಅಕಸ್ಮಾತ್ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದರೂ ಕೂಡ ಡಿಸಪಾಯಿಂಟ್ ಆಗಬೇಡಿ, ಮತ್ತೆ ಪ್ರಾಕ್ಟೀಸ್ ಮಾಡಿ, 100% ಬರುತ್ತೆ. ಯಾಕಂತ ಅಂದರೆ ನಾನು ಈ ಒಂದು ಮೇಕಪ್ ಲುಕ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಟೈಮೇ ಬಿಗಿನರ್ಸ್ಗೆ ಪರ್ಫೆಕ್ಟಾಗಿ ಬರೋದು ಸ್ವಲ್ಪ ಚಾನ್ಸಸ್ ಕಡಿಮೆ ಇದೆ. ಸೊ ನೀವು ಡಿಸಪಾಯಿಂಟ್ ಆಗಬೇಡಿ ಅಂತ ನಾನು ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಬ್ಲೆಂಡಿಂಗ್ ಟೆಕ್ನಿಕ್ಸು ಹಂಗೂ ನೀವು ಫಸ್ಟ್ ಟೈಮೇ ಕರೆಕ್ಟಾಗಿ ಮಾಡಿದ್ರಿ ಅಂತ ಅಂದರೆ ನೀವು ಪರ್ಫೆಕ್ಟಾಗಿ ನಾನು ಹೇಳಿರೋ ಟೆಕ್ನಿಕ್ಸ್ನೆಲ್ಲ ಫಾಲೋ ಮಾಡಿದ್ದೀರಾ ಅಂತ ಅರ್ಥ. ನಿಮಗೇನಾದರೂ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ ನೀವು ಇನ್ನೊಂದ್ಸರಿ ವಿಡಿಯೋ ನೋಡಿ ಟೆಕ್ನಿಕ್ಸ್ನ ಫಾಲೋ ಮಾಡಿ, 100% ಬರುತ್ತೆ. ಇನ್ನು ಈ ಒಂದು ಮೇಕಪ್ ಲುಕ್ ಅಂತೂ ಎಲ್ಲ ಸೆಲೆಬ್ರಿಟೀಸ್ ಅಂತೂ ಈಗಂತೂ ಮಾಡ್ಕೊತಾ ಇದ್ದಾರೆ. ಸೆಲೆಬ್ರಿಟೀಸ್ ಇನ್ಸ್ಪೈರ್ಡ್ ಐ ಮೇಕಪ್ ಅಂತಲೇ ಹೇಳ್ಬೋದು. ಇನ್ನು ರಶ್ಮಿಕಾ ಮಂದಣ್ಣನೂ ಅಷ್ಟೇ ಯಾವಾಗಲೂ ಈ ಒಂದು ಐ ಮೇಕಪ್ನೇ ಮಾಡ್ಕೊತಾ ಇರ್ತಾರೆ, ಈ ರೀತಿ ಸ್ಮೋಕಿ ಐಸ್ ಟೆಕ್ನಿಕ್ಸ್ನ ಯೂಸ್ ಮಾಡಿ. ಅದಕ್ಕೋಸ್ಕರನೇ ನೀವು ಕೂಡ ಕಲೀರಿ. ಈ ಒಂದು ಲುಕ್ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೆಲ್ಫ್ ಮೇಕಪ್ಗೂ ಚೆನ್ನಾಗಿರುತ್ತೆ, ಬ್ರೈಡ್ಸ್ಗೂ ಚೆನ್ನಾಗಿರುತ್ತೆ, ನಾನ್ ಬ್ರೈಡ್ಸ್ಗೂ ಚೆನ್ನಾಗಿರುತ್ತೆ, ಎಲ್ರಿಗೂ ಸೆಟ್ ಆಗುವಂಥ ಲುಕ್ ಅಂತಲೇ ಹೇಳ್ಬೋದು. ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತಲೇ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.